ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಯೂನಿಟ್ 1 ಗ್ರೀನ್ ವುಡ್ ಎಂಬ ಇಂಗ್ಲಿಷ್ ರೈಮ್ನ ಆಕ್ಟಿವಿಟೀಸ್ನ ನೋಡೋಣ. ಇಲ್ಲಿ ಒಂದು ರೈಮ್ ಕೊಟ್ಟಿದ್ದಾರೆ. 4 seeds in a hole, 4 seeds in a hole, 1 for the mouse, 1 for the crow, 1 to rot and 1 to ಗ್ರೋ ಅಂತ ಕೊಟ್ಟಿದ್ದಾರೆ. ಇದರಲ್ಲಿರುವಂತಹ ರೈಮಿಂಗ್ ವರ್ಡ್ಸ್ ನೋಡೋದಾದರೆ ಕ್ರೋ, ಗ್ರೋ, ಹೋಲ್, ಪೋಲ್, ರೋಟ್, ಹಾಟ್. ಈಗ ಈ ಯೂನಿಟ್ಗೆ ಸಂಬಂಧಪಟ್ಟಂತಹ ಆಕ್ಟಿವಿಟೀಸ್ನ ನೋಡೋದಾದರೆ ಮೇಕ್ ಡಿಫ್ರೆಂಟ್ ವರ್ಡ್ಸ್ ಯೂಸಿಂಗ್ ದ ಲೆಟರ್ಸ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು ಅಂತ ಇದೆ. ಇಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ. ಇದರಿಂದ ನಾವು ಬೇರೆ ಬೇರೆ ಶಬ್ದಗಳನ್ನ ಮಾಡಬೇಕು. ಡಿಫ್ರೆಂಟ್ ವರ್ಡ್ಸ್ ಅಂದರೆ ಟಿ ಹಾಗೆ ಈ ಮಧ್ಯದಲ್ಲಿರುವಂತಹ ಅಕ್ಷರಗಳನ್ನ ಬಳಸ್ಕೊಂಡು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. TALL ಟಾಲ್. ಹಾಗೆ ನಾವು ಬಿ ಜೊತೆ ALLನ ಸೇರಿಸಿದಾಗ ಬಾಲ್. FALL ಫಾಲ್ ಅಂತ ಆಗುತ್ತೆ. ನೆಕ್ಸ್ಟ್ LONG ಲಾಂಗ್, WRONG ರಾಂಗ್, SONG ಸಾಂಗ್, TREE ಟ್ರೀ, BEE ಬಿ, SEE ಈ ಥರ ನಾವು ಮಧ್ಯದಲ್ಲಿರುವಂಥ ಅಕ್ಷರಗಳನ್ನ ಈ ಎಲ್ಲ ಅಕ್ಷರಗಳಿಗೆ ಬರೆಸ್ಕೊಂಡು ಹೊಸ ಪದವನ್ನು ಮಾಡಬೇಕು. ಇಲ್ಲಿ ನೋಡಿ RUN ರನ್, BUN ಬನ್, SUN ಸನ್, RIPE ರೈಪ್, WIPE ವೈಪ್, PIPE pipe, RAIN rain, MAIN main, GAIN gain ಅಂತ ಆಗುತ್ತೆ. ಈ ಥರ ನಾವು ಶಬ್ದಗಳನ್ನ ಮಾಡಬೇಕು. ಇನ್ನು ಮುಂದೆ ನೋಡೋದಾದರೆ ರೀಡ್ ದ ವರ್ಡ್ ಇನ್ ದ ಟ್ರಯಾಂಗಲ್. Find a word within each word and write it. One is done for you ಅಂತ ಇದೆ. ಈ ಟ್ರಯಾಂಗಲಲ್ಲಿ ಕೆಲವೊಂದು ಶಬ್ದಗಳನ್ನ ಕೊಟ್ಟಿದ್ದಾರೆ. ಆ ಶಬ್ದಗಳನ್ನ ಉಪಯೋಗಿಸ್ಕೊಂಡು ನಾವು ಬೇರೆ ಶಬ್ದಗಳನ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ಶಬ್ದದಲ್ಲಿರುವಂಥ ಅಕ್ಷರಗಳಿಂದ. ಈಗ ನೋಡಿ ಪ್ಲಾಂಟ್ ಅಂತ ಇದೆ, ಅರ್ತ್, ಸಾಯಿಲ್, ವಾಟರ್, ಮ್ಯಾಂಗೋ, ಫಾರೆಸ್ಟ್, ಕ್ಲೌಡ್ ಹಾಗೆ ಇನ್ಸೆಕ್ಟ್ ಅಂತ ಇದೆ. ಅವರು ಒಂದು ಕೊಟ್ಟಿರುವಂಥ ಎಕ್ಸಾಂಪಲ್ ಆ್ಯಂಟ್ ನೋಡಿ. ಪ್ಲಾಂಟಿಂದ ANTನ ತಗೊಂಡು ಆ್ಯಂಟ್ ಮಾಡಿದ್ದಾರೆ. ಹಾಗೆ ಪ್ಲ್ಯಾಂಟಿಂದ ನಾವು PANTನ ತಗೊಂಡು ಪ್ಯಾಂಟ್ ಮಾಡ್ಬೋದು. ಅರ್ತ್ನಲ್ಲಿ ಇಯರ್, ಅರ್ತ್ನಲ್ಲಿ ನಾವು ಇಯರ್ನ ತಗೋಬೋದು. ನೆಕ್ಸ್ಟ್ ಸಾಯಿಲಲ್ಲಿ ಆಯಿಲ್, ಸಾಯಿಲಲ್ಲಿ ನಾವು ಆಯಿಲನ್ನು ತಗೋಬೋದು, OIL. ನೆಕ್ಸ್ಟ್ ನೋಡಿ ಮ್ಯಾನ್, ಮ್ಯಾಂಗೋದಿಂದ MANನ ತಗೊಂಡು ಮ್ಯಾನ್. ಹಾಗೆ ಫಾರ್, ರೆಸ್ಟ್ ನೋಡಿ, ಫಾರೆಸ್ಟ್ ಶಬ್ದದಿಂದ ಫಾರ್ ಹಾಗೆಯೇ REST ರೆಸ್ಟ್, ಫಾರ್ ಹಾಗೆಯೇ ರೆಸ್ಟ್. ಇನ್ನು ಕ್ಲೌಡ್ ಶಬ್ದದಿಂದ ಸೀನ ತೆಗೆದ್ರೆ ಇಲ್ಲಿ LOUD ಲೌಡ್ ನೋಡಿ. ಗೋ, ಲೌಡ್, ಇನ್ ಮತ್ತು ಆಟ್. ಈ ರೀತಿ ನಾವು ಶಬ್ದಗಳನ್ನ ಬಳಸ್ಕೊಂಡು ಈ ಶಬ್ದದಲ್ಲಿರುವಂತಹ ಅಕ್ಷರಗಳನ್ನೇ ಮತ್ತೆ ಬರೆದು ಬೇರೆ ಶಬ್ದಗಳನ್ನ ಮಾಡ್ಬೋದು. ಇನ್ನು ಇಲ್ಲಿ ಲೆಟ್ಸ್ ಗೋ ಶಾಪಿಂಗ್ ಅಂತ ಇದೆ. ಹೌ ಮೆನಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಕ್ಯಾನ್ ಯು ಫೈಂಡ್ ಇನ್ ದಿಸ್ ಮೇಜ್? ಲುಕ್ at the pictures, draw a circle around each word. One has been done for you ಅಂತ ಇದೆ.
ಈ ಪಜಲಲ್ಲಿ ನಾವು ವೆಜಿಟೇಬಲ್ಸ್ ಹಾಗೆಯೇ ಫ್ರೂಟ್ಸ್ ನೇಮನ್ನು ಕಂಡುಹಿಡಿಬೇಕು. ಇಲ್ಲಿ ಅದರ ಚಿತ್ರವನ್ನು ಕೊಟ್ಟಿದ್ದಾರೆ. ಟೊಮ್ಯಾಟೋನ ಅವರು ಆಲ್ರೆಡಿ ಡಾರ್ಕ್ ಶೇಡ್ ಮಾಡಿದ್ದಾರೆ. ಟೊಮ್ಯಾಟೊ. ಇದಿರೋದು ಪೊಟ್ಯಾಟೊ ಇಲ್ಲಿದೆ ನೋಡಿ. POTATO ಪೊಟ್ಯಾಟೊ. ಸರ್ಕಲ್ ಮಾಡಿ ಅಂತ ಕೊಟ್ಟಿದ್ದಾರೆ, ನಾವು ಸರ್ಕಲ್ನ ಮಾಡಬೇಕು. ನೆಕ್ಸ್ಟ್ ಇರೋದು ಆ್ಯಪಲ್. ಆ್ಯಪಲ್ ಎಲ್ಲಿದೆ ನೋಡಿ. APPLE ಆ್ಯಪಲ್. ನೆಕ್ಸ್ಟ್ ಇರೋದು ಕ್ಯಾರೆಟ್ ಇಲ್ಲಿದೆ. CARROT ಕ್ಯಾರೆಟ್. ನೆಕ್ಸ್ಟ್ ಇರೋದು ಪೀಸ್ ನೋಡಿ ಎಲ್ಲಿದೆ. ಇಲ್ಲಿ PEAS ಪೀಸ್ ಬಟಾಣಿ. ನೆಕ್ಸ್ಟ್ ಬರೋದು ಬೀನ್ಸ್ ಎಲ್ಲಿದೆ ನೋಡಿ. ಇಲ್ಲಿದೆ BEANS ಬೀನ್ಸ್. ಲಾಸ್ಟಿಗಿರೋದು ಬನಾನಾ BANANA. ಇದಿಷ್ಟು ವರ್ಡ್ ಪಜಲ್. ನೆಕ್ಸ್ಟ್ ಕಂಪ್ಲೀಟ್ ದ ಬಾಕ್ಸಸ್ ವಿತ್ ಸುಟೇಬಲ್ ವರ್ಡ್ಸ್ ಅಂತ ಇದೆ. ಒನ್ ಮೆನಿ ಅಂದರೆ ಇದು ಸಿಂಗ್ಯುಲರ್ ಫ್ಲೂರಲ್. ಒಂದೇ ಇದ್ದರೆ ಏನಂತಾರೆ, ಬಹಳಷ್ಟಿದ್ರೆ ಅವಕ್ಕೆ ಏನಂತಾರೆ ಅಂತ. ಇನ್ಸೆಕ್ಟ್ಸ್. ಕೆಲವೊಂದು ಶಬ್ದಗಳಿಗೆ ಕೊನೆಗೆ ಎಸ್ ಹಚ್ಚೋದ್ರಿಂದ ನಾವು ಬಹುವಚನ ರೂಪನ ಮಾಡ್ಬೋದು. ಹಾಗೆಯೇ ಕೆಲವೊಂದಕ್ಕೆ ES ಅನ್ನು ಹಚ್ಚಬೇಕಾಗುತ್ತೆ. ಇನ್ಸೆಕ್ಟ್ಸ್. ಮ್ಯಾಂಗೋಸ್. ಬೀಸ್. ಆ್ಯಪಲ್ಸ್ ನೋಡಿ. ಮಾವಿನ ಹಣ್ಣುಗಳು. ಬೀಸ್ ನೊಣಗಳು. ಆ್ಯಪಲ್ಸ್ ಸೇಬುಗಳು. ಸ್ಪ್ಯಾರೋಸ್ ಗುಬ್ಬಿಗಳು. ಪೊಟ್ಯಾಟೋಸ್ ಆಲೂಗಡ್ಡೆಗಳು. ಈ ರೀತಿ ನಾವು ಒನ್ ಹಾಗೆ ಮೆನಿ ರೂಪನ ನೋಡ್ಬೋದು, ಅಂದರೆ ಸಿಂಗ್ಯುಲರ್ ಫ್ಲೂರಲ್. ನೆಕ್ಸ್ಟ್ ಇರೋದು ಒನ್ ವರ್ಡ್ ಇನ್ ಈಚ್ ಸೆಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಅದರ್ಸ್. ಸರ್ಕಲ್ ದ ಆಡ್ ಒನ್ ಔಟ್. ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಗುಂಪಿಗೆ ಸೇರಿದ ಪದವನ್ನು ನಾವು ಸರ್ಕಲ್ ಮಾಡಬೇಕು ನೋಡಿ. ಮೊದಲೇದಿರೋದು ಬನಿಯಾನ್, ನೀಮ್, ಪೀಪಲ್, ಮ್ಯಾಂಗೋ, ಸ್ನೇಕ್, ಆ್ಯಪಲ್. ಇಲ್ಲಿ ಕ್ಲೂ ಅಂತ ಕೊಟ್ಟಿದ್ದಾರೆ. ಟ್ರೀಸ್ ಅಂದರೆ ಟ್ರೀಸ್ ನೇಮ್ ಇದೆ. ಇದರಲ್ಲಿ ಯಾವುದು ಟ್ರೀಸ್ ನೇಮ್ ಇಲ್ಲ. ಸ್ನೇಕ್ ಅಂದರೆ ಇದು ಆಡ್ ಒನ್ ಔಟ್, ಗುಂಪಿಗೆ ಸೇರಿದಂತಹ ಪದ ಸ್ನೇಕ್. ಇನ್ನು ಎರಡನೇದು ಪೀಸ್, ಪೊಟ್ಯಾಟೊ, ಟೊಮ್ಯಾಟೊ, ಸನ್ಫ್ಲವರ್, ಕ್ಯಾರೋಟ್, ಬ್ರಿಂಜಲ್. ಇಲ್ಲಿ ಕ್ಲೂ ಇರೋದು ವೆಜಿಟೇಬಲ್ಸ್. ಇವೆಲ್ಲೂ ವೆಜಿಟೇಬಲ್ಸ್. ಒಂದು ಮಾತ್ರ ಬೇರೆಯಾಗಿದೆ, ಅದು ಯಾವುದು ಅಂತ ನೋಡೋದಾದರೆ ಸನ್ಫ್ಲವರ್ ಇದು ಒಂದು ಫ್ಲವರ್, ಹಾಗೆ ಇದು ಆಗುತ್ತೆ. ನೆಕ್ಸ್ಟ್ ಲಯನ್, ಹಾರ್ಸ್, ಗೋಟ್, ಕೌ, ಕಂಗಾರು, ಮೆಲನ್. ಕ್ಲೂ ಇರೋದು ಎನಿಮಲ್ಸ್. ಪ್ರಾಣಿಗಳನ್ನ ಬಿಟ್ಟು ಒಂದು ಬೇರೆ ಶಬ್ದ ಯಾವುದಿದೆ. ಲಯನ್, ಮೆಲನ್. ಕರೆಕ್ಟ್ ಆನ್ಸರ್ ಈಸ್ ಮೆಲನ್. ನೆಕ್ಸ್ಟ್ ಪಿಕಾಕ್, ಪ್ಯಾರೋಟ್, ಸ್ಕ್ವಾರಲ್, ಕ್ರೋ, ಸ್ಪ್ಯಾರೋ. ಕ್ಲೂ ಇರೋದು ಬರ್ಡ್ಸ್ ಅಂತ ಇದೆ. ಇದರಲ್ಲಿ ಯಾವುದು ಬರ್ಡ್ ಅಲ್ಲ ನೋಡಿ. ಯಾವುದು ಬರ್ಡ್ ಅಲ್ಲ. ಸ್ಕ್ವಾರಲ್. ಆನ್ಸರ್ ಈಸ್ ಸ್ಕ್ವಾರಲ್. ನೆಕ್ಸ್ಟ್ ರೋಸ್, ಲಿಲ್ಲಿ, ಸನ್ಫ್ಲವರ್, ಲೋಟಸ್, ಕಾಲಿಫ್ಲವರ್. ಕ್ಲೂ ಇದೆ ಫ್ಲವರ್ಸ್. ಇಲ್ಲಿ ಹೂಗಳನ್ನ ಬಿಟ್ಟು ಬೇರೆ ಒಂದು ಶಬ್ದ ಇದೆ, ಅದು ಯಾವುದಂದ್ರೆ ಕಾಲಿಫ್ಲವರ್. ನೆಕ್ಸ್ಟ್ ಇರೋದು ದೀಸ್ ಸೆಂಟೆನ್ಸ್ ಆರ್ ಜಂಬಲ್ಡ್, ರೈಟ್ ದೆಮ್ ಇನ್ ದ ಕರೆಕ್ಟ್ ಆರ್ಡರ್. ಇಲ್ಲಿ ಒಂದು ವಾಕ್ಯಗಳನ್ನ ಶಬ್ದಗಳು ಆ ಕಡೆ ಈ ಕಡೆ ಆಗಿವೆ, ಅದನ್ನು ನಾವು ಕರೆಕ್ಟ್ ಆರ್ಡರಲ್ಲಿ ಬರೆದು ಸೆಂಟೆನ್ಸ್ನ ಮಾಡಬೇಕು. ಇಲ್ಲಿ ನೋಡಿ, ಒಂದನೇ ಸೆಂಟೆನ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಐ ಹ್ಯಾವ್ ಅ ಗಾರ್ಡನ್ ಆಟ್ ಹೋಮ್. I have a garden at home. Next,
Bees will make the honey. Bees will make the honey. I grow plants in my garden. ನಾನು ನನ್ನ ತೋಟದಲ್ಲಿ ಗಿಡಗಳನ್ನ ಬೆಳೆಸ್ತೇನೆ. I water the plants every day. I water the plants every day. ನಾನು ಗಿಡಗಳಿಗೆ ಪ್ರತಿದಿನ ನೀರನ್ನು ಹಾಕ್ತೀನಿ. ಇನ್ನು ನೆಕ್ಸ್ಟ್ ಇರೋದು ಟ್ರೇಸ್ ದ ಫಾಲೋಯಿಂಗ್ ಆ್ಯಂಡ್ ಕಾಪಿ ದೆಮ್ ಇನ್ ಯುವರ್ 4-line ಬುಕ್ ಅಂತ ಇದೆ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಕಾಪಿ ರೈಟಿಂಗ್ ಮಾಡಬೇಕು. ಟ್ರೀಸ್ ಗಿವ್ ಅಸ್ ಫ್ರೂಟ್ಸ್, shadow and oxygen. Grow trees, save the forest and the earth. ಇನ್ನೊಂದು ಪ್ರಾಜೆಕ್ಟ್ ವರ್ಕ್ನ ಕೊಟ್ಟಿದ್ದಾರೆ. ಗ್ರೋ ಅ ಪ್ಲಾಂಟ್ ಅಂತ ಇದೆ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ. ಏನು ಮಾಡಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಇರುವಂಥದ್ದು ಪ್ರೋವರ್ಬ್ಸ್. ಇಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರೋವರ್ಬ್ಸ್ ಅಂದರೆ ನಾಣ್ಣುಡಿಗಳು ಇವೆ. ಅವು ಕೂಡ ಅದಲು ಬದಲಾಗಿವೆ. ಇದನ್ನು ಕರೆಕ್ಟ್ ಮಾಡಿ ನಾವು ಒಂದು ಕರೆಕ್ಟಾದ ಪ್ರೋವರ್ಬ್ನ ಮಾಡಬೇಕು. ಇಲ್ಲಿ ನೋಡಿ ನಾನು ಮಾಡಿದ್ದೀನಿ. ಸೇವ್ ದ ಫಾರೆಸ್ಟ್, ಸೇವ್ ದ ಅರ್ತ್. ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ. ಡು ನಾಟ್ ವಾಕ್ ಆನ್ ದ ಗ್ರೀನ್ ಗ್ರಾಸ್. ಹಸಿರು ಹುಲ್ಲುಗಳ ಮೇಲೆ ನಡೆದಾಡಬೇಡಿ. ಡು ನಾಟ್ ಪ್ಲಕ್ ದ ಫ್ಲವರ್ಸ್. ಹೂಗಳನ್ನು ಕೀಳಬೇಡಿ. ಅವಾಯ್ಡ್ ಪ್ಲಾಸ್ಟಿಕ್ ಆ್ಯಂಡ್ ಸೇವ್ ದ ಎನ್ವಿರಾನ್ಮೆಂಟ್. ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ. ಇದಿಷ್ಟು ಗ್ರೀನ್ ಓನ್ ಪಾಠದ ಆ್ಯಕ್ಟಿವಿಟೀಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.